2023ಕ್ಕೆ ಗಣಿತದಲ್ಲಿ SSLC ಸಪ್ಲಿಮೆಂಟರಿ ಎಕ್ಸಾಮನ್ನು ನಡೀತಾ ಇದೆ. ಅದಕ್ಕೆ ನಾವು ಮ್ಯಾಥ್ಸಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ಈಸಿಯಾಗಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಸಮಾಂತರ ಶ್ರೇಣಿಗಳಲ್ಲಿ ಸಾಮಾನ್ಯವಾಗಿ 2 ಅಂಕಕ್ಕೆ ಲೆಕ್ಕ ಬರ್ತದೆ. ಸೊ ಪದಗಳನ್ನು ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು ಅಥವಾ ಎಷ್ಟನೇ ಪದ ಅಂತ ಕಂಡುಹಿಡಿತಕ್ಕಂಥದ್ದು. ಸೊ ಇದನ್ನು ನೋಡ್ಕೊಂಡೋಗಿ ಈ 2 ಮಾದರಿ ಲೆಕ್ಕಗಳಿದ್ದಾವೆ. ಸೂತ್ರ ಉಪಯೋಗಿಸಿ ಪದವನ್ನು ಕಂಡುಹಿಡಿಯೋದು ಶ್ರೇಣಿಗಳನ್ನು ಕೊಟ್ಟಾಗ. ಓಕೆ, ಇಲ್ಲಿ ಅಭ್ಯಾಸಕ್ಕಾಗಿ ಲೆಕ್ಕಗಳಿದ್ದಾವೆ, ಅವುಗಳನ್ನು ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥದ್ದನ್ನು ಕೂಡ ಕೇಳಬಹುದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು 2 ಚರಾಕ್ಷರಗಳ ರೇಖಾ ಸಮೀಕರಣಗಳ ಪಾಠದಲ್ಲಿ ಅದು ಕೂಡ 2 ಅಂಕಕ್ಕೆ ಪ್ರಶ್ನೆಗಳು ಬರ್ತವೆ. ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಸೊ ಲೆಕ್ಕಗಳನ್ನು ಬಿಡಿಸಿರ್ತಕ್ಕದ್ದನ್ನು ನೋಡಿ. ಸೊ ಕೆಳಗಡೆ ಇರ್ತಕ್ಕಂಥ ಲೆಕ್ಕಗಳನ್ನು ನೀವು ಕೂಡ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕದ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ. ಇನ್ನು ಗ್ರಾಫ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 4 ಅಂಕಕ್ಕೆ ಯಾವ ಥರನಾಗಿ ಲೆಕ್ಕಗಳನ್ನು ಕೊಡ್ತಾರೆ, ಸೊ ಯಾವ ಥರನ ಲೆಕ್ಕಗಳನ್ನು ಬಿಡಿಸಬೇಕು, ಗ್ರಾಫ್ದ ಸ್ಕೇಲ್ ಯಾವ ಥರ ಹಾಕಬೇಕು ಅನ್ನೋದನ್ನು ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಈ ಥರ ಗೆರೆಗಳನ್ನು ಹಾಕಿದ್ರು ಕೂಡ ಲೆಕ್ಕ ಬಿಡಿಸಿದ್ರು ಕೂಡ ಅಂಕಗಳನ್ನು ಕೊಡ್ತಾರೆ. ಇನ್ನು ಮುಂದೆ ಇವುಗಳನ್ನು ಗ್ರಾಫ್ಗಾಗಿ ಲೆಕ್ಕಗಳನ್ನು ಅಭ್ಯಾಸಗಳನ್ನು ಮಾಡಿ. ಇನ್ನು ಕನ್ಸ್ಟ್ರಕ್ಷನ್ಸ್ ರಚನೆಗಳಿಗೆ ಬರೋದಾದರೆ ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಕೇಳ್ತಾರೆ. 2 ಅಂಕದ ಪ್ರಶ್ನೆ. ಸೊ ಇದು ಕೂಡ ವೆರಿ ಈಸಿ ಅದ. ತ್ರಿಜ್ಯ ಕೊಡ್ತಾರೆ, ಆಮೇಲೆ ದೂರ ಕೊಡ್ತಾರೆ, ಸ್ಪರ್ಶಕಗಳನ್ನು ರಚಿಸಬೇಕಾಗ್ತದೆ. ಆಮೇಲೆ ಈ ಮಾದರಿ ಲೆಕ್ಕಗಳನ್ನು ಕೂಡ ತಮಗೆ ಏನು ಮಾಡ್ಬೋದು, ಕೇಳಬಹುದು. ಇಲ್ಲಿ ಅಭ್ಯಾಸಕ್ಕಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನಿದ್ದಾವೆ, ಇವುಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು 3 ಅಂಕಕ್ಕೆ ಕೂಡ ಇನ್ನೊಂದು ರಚನೆ ಕೇಳ್ತಾರೆ, ತ್ರಿಭುಜಗಳನ್ನು ರಚಿಸಲಿಕ್ಕೆ. ಸೊ ನೋಡಿ, ಅಲ್ಲಿ ಬಾಹುಗಳನ್ನು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್. ಓಕೆ, ಅನುಪಾತ ಕೊಟ್ಟಿದ್ದಾರೆ 3/4 ತ್ರಿಭುಜ ರಚನೆಯನ್ನು ಮಾಡಬೇಕಿತ್ತು. ಇನ್ನು ಮುಂದೆ ಅದೇ ಮಾದರಿಯಲ್ಲಿರ್ತಕ್ಕಂಥ ಕೂಡ ಲೆಕ್ಕಗಳಿದ್ದಾವೆ. ಸೊ ಇದನ್ನು ಕೂಡ ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಸೊ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದಾರೆ. ತ್ರಿಭುಜಗಳನ್ನು ರಚನೆ ಮಾಡ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿ. 3 ಅಂಕ ಖಂಡಿತವಾಗಿ ನಿಮಗೆ ಬರ್ತದೆ. PDF ಅನ್ನು ಆಲ್ರೆಡಿ ಡ್ರೈವಲ್ಲಿ ಹಾಕಿದ್ದೀನಿ. ತಾವೆಲ್ಲರೂ ಕೂಡ PDF ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಆಗ್ತದೆ. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಅಂಕಕ್ಕೆ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಸೂತ್ರ ನೋಡ್ಕೊಂಡು ಹೋಗಿ. ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅರ್ಧ ಮಾರ್ಕ್ಸ್ ಆದರೂ ನಿಮಗೆ ಸೂತ್ರ ಬರೆದ್ರೇನು ಕೂಡ ಕೊಡ್ತಾರೆ. ಇನ್ನು ಈ ಲೆಕ್ಕಗಳನ್ನು ತಾವೇನು ಮಾಡಬೇಕಾಗ್ತದೆ, ಅಭ್ಯಾಸಕ್ಕಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಓಕೆ, ಇನ್ನು ವರ್ಗ ಸಮೀಕರಣಗಳಲ್ಲಿ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಅದು ಕೂಡ 2 ಅಂಕದ ಪ್ರಶ್ನೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಸೂತ್ರಗಳನ್ನು ನೋಡಿ. x = -b ± √b² - 4ac / 2a ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಸೂತ್ರ ಇದೆ. ಆ ಸೂತ್ರ ಬಂದರೂ ಕೂಡ ನಿಮಗೆ ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಆಮೇಲೆ ಇವುಗಳನ್ನು ಲೆಕ್ಕವನ್ನು ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಇನ್ನು ಮೂಲಗಳ ಸ್ವಭಾವಗಳನ್ನು ಸಹಿತ ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಇವು ಮೂಲಗಳ ಸ್ವಭಾವಗಳು. ಇಲ್ಲಿಂದನೂ ಕೂಡ ನಿಮಗೆ 1 ಅಥವಾ 2 ಅಂಕದ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. ಅಭ್ಯಾಸಕ್ಕಾಗಿ ಇವುಗಳನ್ನು ತಾವುಗಳು ರೂಢಿಗಳನ್ನು ಮಾಡಲೇಬೇಕು. ಇನ್ನು ಮುಂದೆ ಸಂಭವನೀಯತೆ ಬರ್ತದೆ ಪ್ರೊಬ್ಯಾಬಿಲಿಟಿದಲ್ಲಿ. ಸೊ ಯಾವ ಥರನಾಗಿ ಸಂಭವನೀಯತೆಗಳ ಲೆಕ್ಕಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡು ಹೋಗಿ. ಸೂತ್ರಗಳನ್ನು ಯಾವ ಥರನಾಗಿ ಹಾಕಬೇಕಾಗ್ತದೆ. ಕೆಳಗಡೆ ಅಭ್ಯಾಸಕ್ಕಾಗಿಯೂ ಕೂಡ ಕೆಲವೊಂದಿಷ್ಟು ಲೆಕ್ಕಗಳಿದ್ದಾವೆ, ಅವುಗಳನ್ನು ಸಹಿತ ಬಿಡಿಸಿ. ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ನಲ್ಲಿ ನೋಡೋದಾದರೆ 2 ಅಂಕದ ಪ್ರಶ್ನೆಗಳು ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ 1 ಲೆಕ್ಕ ಅಂದರೂ ಬಂದೇ ಬರ್ತದೆ. 5 + √2 ಅಭಾಗಲಬ್ಧ ಸಂಖ್ಯೆ, 2 - √3 ಅಭಾಗಲಬ್ಧ ಸಂಖ್ಯೆ, ಆಮೇಲೆ 3 + √5 ಅಭಾಗಲಬ್ಧ ಸಂಖ್ಯೆ, 5 - √7 ಅಭಾಗಲಬ್ಧ ಸಂಖ್ಯೆ. ಅಥವಾ ಅದರಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. 2ರಲ್ಲಿ 1 ಪ್ಯಾಟರ್ನ್ ಅಂದರೂ ಖಂಡಿತವಾಗಿ ಬಂದೇ ಬರ್ತದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡು ಹೋಗಿ. ಇನ್ನು ಟ್ರಿಗ್ನೋಮೆಟ್ರಿ ನೋಡೋದಾದರೆ ತ್ರಿಕೋನಮಿತಿಯ ಪ್ರಸ್ತಾವನೆಗಳಲ್ಲಿ ಇದು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಈಸಿ ಇದೆ, 2 ಮಾರ್ಕ್ಸ್ ಆರಾಮಾಗಿ ಬರ್ಬೋದು. ಇಲ್ಲಿ ಅಭ್ಯಾಸಕ್ಕಾಗಿ ಪ್ರಶ್ನೆಗಳಿದ್ದಾವೆ, ನೋಡ್ಕೊಂಡು ಹೋಗಿ. ಇನ್ನು ಬಹುಪದೋಕ್ತಿಗಳಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ಯಾವ ಥರನಾಗಿದೆ ಅನ್ನೋದನ್ನು ನೋಡ್ಕೊಡ್ರಿ. ಇಲ್ಲಿ ಉದಾಹರಣೆಗಳಾಗಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸಹಿತ ಬಿಡಿಸಿ. ವೃತ್ತಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅದ. 3 ಮಾರ್ಕ್ಸಿಗೆ ಪ್ರಮೇಯ ಬರ್ತದೆ. ಅದನ್ನು ನೋಡ್ಕೊಂಡು ಹೋಗಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಒಂದು ಜೊತೆ ಸ್ಪರ್ಶಕಗಳು ಸಮವಾಗಿರ್ತವೆ ಅಂತ ಸಾಧನೆ ಮಾಡಲಿಕ್ಕೆ ಕೇಳಬಹುದು. ಅಥವಾ ಇದು ಕೂಡ ಕೇಳಬಹುದು, ಆ 2ರಲ್ಲಿ 1 ಬಂದೇ ಬರ್ತದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ
ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದ ಅಂತ ಸಾಧಿಸಿ. ಎರಡೂ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಅಂತೂ 3 ಅಂಕಕ್ಕೆ ಬಂದೇ ಬರ್ತದೆ. ಇನ್ನು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ಗಳಲ್ಲಿ ನಿಮಗೆ ಓಜುಗಳನ್ನು ರಚನೆ ಮಾಡಲಿಕ್ಕೆ ಕೊಡ್ತಾರೆ. ವಿಶೇಷವಾಗಿ ಕಡಿಮೆ ವಿಧಾನದ ಓಜುಗಳನ್ನೇ ಕೊಡ್ತಾರೆ. ಸೊ ಇಲ್ಲೊಂದು ಲೆಕ್ಕ ಇದೆ, ಅದನ್ನು ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿ. ಅಧಿಕ ವಿಧಾನ ಮತ್ತು ಕಡಿಮೆ ವಿಧಾನ ಇದೆ. ಸೊ ಮ್ಯಾಕ್ಸಿಮಮ್ ಅಧಿಕ ವಿಧಾನದ ಓಜುಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಅಭ್ಯಾಸಕ್ಕಾಗಿ ಲೆಕ್ಕಗಳಿದ್ದಾವೆ, ಅವುಗಳನ್ನು ಸಹಿತ ಕೂಡ ತಾವುಗಳು ನೋಡಿಕೊಂಡು ಹೋಗಿ. ಇನ್ನು ಮಧ್ಯಾಂಕ ಸರಾಸರಿಗಳನ್ನು ಕಂಡುಹಿಡಿಯಲಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಸರಾಸರಿ ಕಂಡುಹಿಡಿಯೋದು, ಮಧ್ಯಾಂಕ ಕಂಡುಹಿಡಿಯೋದು, ಇಲ್ಲಿಂದ ಒಂದು ಲೆಕ್ಕ ಬಂದೇ ಬರ್ತದೆ. ಸೂತ್ರಗಳನ್ನು, ಸ್ಟೆಪ್ಸ್ಗಳನ್ನು ಖಂಡಿತ ನೋಡಿಕೊಂಡು ಈ ಕೆಳಗಿನ ಲೆಕ್ಕಗಳನ್ನು ನೀವೇನು ಮಾಡ್ಕೊಂಡು ಹೋಗಬೇಕು, ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಪ್ರಮೇಯಗಳು ಲಾಸ್ಟ್ 5 ಮಾರ್ಕ್ಸಿಗೆ ಒಂದು ಪ್ರಮೇಯ ಬರ್ತದೆ. ಥೇಲ್ಸ್ನ ಪ್ರಮೇಯ ಮೂಲ ಸಮಾನುಪಾತತೆ ಈ ಸಲ ಬಂದೇ ಬರ್ತದೆ ನಿಮ್ಮ ಎಕ್ಸಾಮ್ಗೆ. ಸೊ ನೋಡ್ಕೊಂಡು ಹೋಗಿ. ಪೈಥಾಗೋರಸ್ ಪ್ರಮೇಯ, ಥೇಲ್ಸ್ ಮತ್ತು ಪೈಥಾಗೋರಸ್ ಪ್ರಮೇಯ ಫೇಮಸ್. ಅವು ಇಲ್ಲದೆ SSLC ಎಕ್ಸಾಮೇ ಆಗೋದಿಲ್ಲ, ಆ ಟೈಪ್ ಇದ್ದಾವೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿರ್ತದೆ ಅಂತ ಸಾಧಿಸಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಕೂಡ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ಸಾಧಿಸಿ. ಇದು ಕೂಡ ಪ್ರಮೇಯ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಇಲ್ಲಿಂದ ನಿಮಗೆ 1 ಮಾರ್ಕ್ಸ್ ಒಂದೆರಡು ಕ್ವಶನ್ಸ್ಗಳಾದರೂ ಖಂಡಿತವಾಗಿ ಬಂದೇ ಬರ್ತದೆ. ಮುಖ್ಯವಾದ ಹೇಳಿಕೆಗಳು ಮತ್ತು ನಿರೂಪಣೆಗಳೊಳಗೆ ಅವುಗಳನ್ನು ನೋಡ್ಕೊಂಡು ಹೋಗಿ. ಒಂದೆರಡು ಕ್ವಶನ್ಸ್ ಆದರೂ ನಿಮ್ಗೆ ಏನಾಗ್ತವೆ, ಇಲ್ಲಿಂದ ಬಂದೇ ಬರ್ತವೆ. ಈ ಟೇಬಲ್ದಲ್ಲಿಂದು ಕೂಡ 1 ಮಾರ್ಕ್ಸ್ ಕ್ವಶನ್ಸ್ ಫಿಕ್ಸ್ ಡೆಫಿನೆಟ್ಲಿ. ಸಂಖ್ಯಾಶಾಸ್ತ್ರದಲ್ಲಿ ಸೂತ್ರಗಳಿದ್ದಾವೆ, ನೋಡ್ಕೊಂಡು ಹೋಗಿ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ 1 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರ್ತದೆ ಈ ಸೂತ್ರಗಳಲ್ಲಿ. ಓಕೆ, ಸೊ ಇಷ್ಟು ನಿಮ್ಮ 17ನೇ ತಾರೀಕಿಗೆ ನಡೆಯಲಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ನ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ಗೆ ಏನೆಲ್ಲ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕಾಗಿತ್ತು, 128 ಮಾರ್ಕ್ಸ್ಗೆ ಯಾವೆಲ್ಲ ಲೆಕ್ಕ ಬರ್ತಾವೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ನು ಚೆನ್ನಾಗಿ ಕೂತು ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ಪಾಸ್ ಆಗ್ತೀರಿ ಖಂಡಿತವಾಗಿ. ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿ ಇದನ್ನು PDF ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಲೆಕ್ಕಗಳು ಯಾವುದೇ ಒಂದು ಲೆಕ್ಕ ಬಿಡಲಾರದೆ ಪ್ರಾಕ್ಟೀಸ್ಗಳನ್ನು ಮಾಡಿ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನಿಮಗೆ ನಡೀತಕ್ಕಂಥ 17ನೇ ತಾರೀಕಿನ ಸಮಾಜ ವಿಜ್ಞಾನ ಪರೀಕ್ಷೆಗೆ ಸಮಾಜ ವಿಜ್ಞಾನ ಅಲ್ಲ, ಗಣಿತ ವಿಷಯದ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿರಿ, ಓದ್ತಾ ಇರಿ. ಸೊ ಮತ್ತೆ ಸಿಗುವ ಮುಂಬರ್ತಕ್ಕಂಥ ಹೊಸ ವಿಡಿಯೋದ ಭಾಗಗಳಲ್ಲಿ. ಬಾಯ್.